ನಮಸ್ತೆ ವೀಕ್ಷಕರೇ, ಮೊನ್ನೆ ತಾನೇ ಮಾತಾಡಿಸಿದೆ ಮಯೂರ್ ಪಟೇಲ್ ಅವ್ರನ್ನ. ಅವರು ಸಿನಿಮಾ ನೋಡಿ ಬನ್ನಿ, ಆಮೇಲೆ ನಿಮ್ಮ ಹತ್ರ ಕೂಲಂಕುಷವಾಗಿ ಮಾತಾಡ್ತೀನಿ ಅಂತ ಹೇಳಿದರು. ಬನ್ನಿ, ಮಯೂರ್ ಪಟೇಲ್ ಅವರು ಇದ್ದಾರೆ. ಸರ್, ನಾವು ಮೊನ್ನೆ ನಿಮ್ಮನ್ನು ಮಾತಾಡಿಸಿದಾಗ ಒಂದು ಮಾತು ಹೇಳಿದ್ರಿ, ಸಿನಿಮಾ ಮೊದಲು ನೋಡೋಣ, ಆಮೇಲೆ ನಿಮ್ಮ ಹತ್ರ ಇನ್ನೂ ಪೂರ್ತಿಯಾಗಿ ಮಾತಾಡ್ತೀನಿ ಅಂತ. ಸರ್, ಪೂರ್ತಿ ಸಿನಿಮಾದಲ್ಲಿ ಕಾಣಿಸ್ತಾ ಬರ್ತೀರಾ, ಜೊತೇಲಿ ಇರ್ತೀರಾ ವಿನಯ್ ರಾಜ್ಕುಮಾರ್ ಅವ್ರ ಜೊತೆ. ಏನು ಅನ್ನಿಸ್ತು ಫಸ್ಟ್ ನೋಡಿದಾಗ? ಸರ್, ಸುಮಾರು ವರ್ಷಗಳ ನಂತರ ನಾನು ಥಿಯೇಟ್ರಿಗೆ ಬಂದು ಆಡಿಯನ್ಸ್ ಜೊತೆ ಕೂತು ನೋಡಿದ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅದು ನಾನು ಹೇಳ್ಬೇಕು, ಜುಮ್ ಅನ್ನಿಸ್ತು ಮೈ. ಆಮೇಲೆ ನೀವು ನೋಡ್ದಂಗೆ ಸಿನಿಮಾ ಏನೋ ಒಂದು ಹೇಳ್ಕೊಂಡು ಹೋಗ್ತಾ ಇರುತ್ತೆ, ಎಲ್ಲೂ ಯಾರಿಗೂ ಸುಮ್ಮನೆ ಕೂರಕ್ಕೆ ಬಿಡಲ್ಲ. ಒಂದಷ್ಟು ನಿಮಗೆ ಯೋಚನೆ ಮಾಡೋಕ್ಕೆ ಬಿಡುತ್ತೆ, ಸ್ಪೇಸ್ ಕೊಡುತ್ತೆ. ತಿರ್ಗಾ ಸಿನಿಮಾ ಕತೆ ಜೊತೆ ಜರ್ನಿ ಮಾಡ್ಕೊಂಡು ಕರ್ಕೊಂಡು ಹೋಗುತ್ತೆ. ಶೂಟಿಂಗಲ್ಲಿ ಫಸ್ಟ್ ನನಗೆ ಕತೆ ಹೇಳಿದಾಗ ಓಕೆ ಅಂತ ಹೇಳಿದ್ದೆ. ಶೂಟಿಂಗ್ ಮಾಡಬೇಕಾದ್ರೆ ಬೇರೆ ರೀತಿಯಲ್ಲಿ ಮಾಡಿದ್ವಿ. ಇಲ್ಲಿ ಬಂದು ಥಿಯೇಟ್ರಲ್ಲಿ ನೋಡಿದಾಗ ಈ ಕಥೆನ ನನಗೆ ಹೇಳಿದ್ದಕ್ಕೂ ಇಲ್ಲಿ ಮಾಡಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಒಂಥರ ಕಮ್ ಬ್ಯಾಕ್ ಆದ್ರೂ ಈ ಸಿನಿಮಾದಲ್ಲಿ ಆಗಿರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಐ ಆಮ್ ವೆರಿ ಹ್ಯಾಪಿ. ಸರ್, ಯಾವುದೇ ಸಿನಿಮಾ ಆದರೂ ಪ್ರೋತ್ಸಾಹಿಸುವ ಪಾತ್ರ ಇರಬೇಕಂತೆ, ಅಂದರೆ ಸಿನಿಮಾ ತಗೊಂಡೋಗ ಆ ಪಾತ್ರ ನಿಮ್ಮದು ಗುಣನ ಪಾತ್ರ. ಈ ಪಾತ್ರದ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಪಾತ್ರ ತುಂಬ ಬ್ಯೂಟಿಫುಲ್ ಪಾತ್ರ. ಏನಂದರೆ ನಾನು ಇಲ್ಲಿ ಈಗಲೂ ಯಾಕಂದರೆ ಸುಮಾರು ಜನ ನೋಡಬೇಕಾಗಿರೋದ್ರಿಂದ ನಾನು ಹೇಳೋದೇನೆಂದರೆ, ಪೆಪ್ಪೆ ಸಿನಿಮಾನ ಸುಮ್ಮನೆ ಹೇಳೋದಕ್ಕಿಂತ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಆ ಒಂದು ಫೀಲೇ ಬೇರೆ. ಸೊ ನನ್ನ ಪಾತ್ರಕ್ಕೆ ನಾನೇನು ಅಂಥ ಪ್ರಿಪ್ರೇಷನ್ನ ಮಾಡ್ಕೊಂಡಿರಲಿಲ್ಲ. ಏನು ಡೈರೆಕ್ಟ್ರ್ ಹೇಳೋದು ಅದನ್ನು ಅಚ್ಚುಕಟ್ಟವಾಗಿ ಮಾಡಿದ್ದೀನಿ. ಒಂದು ಸ್ವಲ್ಪ ನಮ್ಮದು ಒಂಚೂರು ಮ್ಯಾನರಿಸಮ್ಸು, ಒಂಚೂರು ಡೈಲಾಗಲ್ಲಿ ಎಲ್ಲೆಲ್ಲಿ ಪಾಸು ಕಾಮ ಇದನ್ನು ಹಾಕ್ಕೊಂಡು ನಾವು ಮಾಡಿದ್ವಿ ಅಷ್ಟೇ ಹೊರತು ಇನ್ನೇನು ಅಂಥದ್ದೇನು ನಾವು ಪ್ರಿಪ್ರೇಷನ್ ಆಗಿಲ್ಲ. ಶೂಟಿಂಗ್ ಮಾಡಾದ್ಮೇಲೆ ಎಡಿಟಿಂಗ್ ಮಾಡಿ ಈ ಲೆವೆಲ್ಗೆ ಅವ್ರು ತಗೊಂಬಂದಿದ್ದಾರಲ್ಲ, ಅದಕ್ಕೆ ನಾನು ಡೈರೆಕ್ಟ್ರಿಗಾಗಲಿ ಮ್ಯೂಸಿಕ್ ಡೈರೆಕ್ಟ್ರಿಗೆ ಆಗಲಿ ಇಬ್ಬರಿಗೂ ಐ ಹ್ಯಾವ್ ಟು ಸೇ ಹ್ಯಾಟ್ಸ್ ಆಫ್. ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಓಕೆ ಸರ್, ನೀವು ದೊಡ್ಡ ಮನೆಯವರ ಜೊತೆ ತುಂಬ ಜನ ಜೊತೆ ಪಾತ್ರ ಕೂಡ ಮಾಡಿದ್ದೀರ ಒಟ್ಟಿಗೆ, ಮತ್ತು ಅವರೊಟ್ಟಿಗೆ ಸ್ನೇಹ ಜಾಸ್ತಿ ನಿಮಗೆ. ವಿನಯ್ ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡುವಾಗ, ಅವ್ರನ್ನ ಸ್ಕ್ರೀನಲ್ಲಿ ನೋಡುವಾಗ, ಅದರಲ್ಲೂ ಮೇಜರಾಗಿ ಒಬ್ಬ ಪ್ರೇಕ್ಷಕರಿಗೆ ನೋಡುವಾಗ ಏನು ನೆನಪಾಯಿತು? ಏನಂದರೆ ಒಬ್ಬ ಫ್ರೆಂಡಾಗಿ ನಾವು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಬೇರೆ ಇದ್ರು. ಬೇರೆ ಅಂದರೆ ನಾರ್ಮಲಾಗಿ ಇವಾಗ ನೀವು ಮೈಕ್ ಸೈಡಿಗೆ ಇಟ್ಬಿಟ್ಟು ಕ್ಯಾಮ್ರಾ ಸೈಡಿಗೆ ಇಟ್ಟರೆ ನಾವು ಸ್ನೇಹಿತರು. ಸೊ ಆ ಥರ ನಾರ್ಮಲಾಗಿ ಹೆಂಗಿರ್ತೀವಿ ಹಂಗಿರ್ತಾರೆ. ಒಂದು ಸರಿ ಶಾರ್ಟ್ ರೆಡಿ ಅಂದಿದ್ದ ತಕ್ಷಣ ಅವ್ರು ಪೆಪ್ಪೆ ಆಗ್ಬಿಡ್ತಾರೆ, ನನ್ನ ಗುಣ ಆಗ್ಬಿಡ್ತಾರೆ. ಅದೇನೂ ಮಾಡೋಕ್ಕಾಗಲ್ಲ, ಅಂದರೆ ಆ ಒಂದು ಕ್ಯಾರೆಕ್ಟ್ರಲ್ಲಿರುವಂಥ ಡೆಪ್ತ್ ಅದು. ಸೊ ಹಾಗಾಗಿ ವಿ ಎಂಜಾಯ್ಡ್ ಡೂಯಿಂಗ್ ಇಟ್. ಆಮೇಲೆ ನಮ್ಮಲ್ಲೊಬ್ಬರು ವಿನಯ್ ಅವರು, ಆಮೇಲೆ ದೊಡ್ಡ ಮನೆಯವರು ಅಂತ ಹೇಳೋದಕ್ಕೆ ಆಪ್ಟ್ ಮ್ಯಾನ್ ಈಸ್ ವಿನಯ್. ಸರ್, ಇನ್ನೂ ಕೆಲವು ಪ್ರೇಕ್ಷಕರು, ಹಲವಾರು ಪ್ರೇಕ್ಷಕರು ಸಿನಿಮಾ ನೋಡಬೇಕು, ಅವ್ರಿಗೆ ಏನು ಹೇಳ್ತಾರೆ ಮಯೂರ್ ಪಟೇಲ್? ಪ್ರತಿಯೊಬ್ಬರನ್ನು ಹೇಳ್ತೀರಾ, ನೀವು ನೋಡಿದ್ರ ಅಲ್ಲಿ ಪಕ್ಕದ ಸ್ಟೇಟಲ್ಲಿ ಭಾಳ ಚೆನ್ನಾಗಿ ಒಂದು ಸಿನಿಮಾ ಮಾಡಿದ್ರು, ಏನು ರಾ ಇತ್ತು ಗೊತ್ತಾ, ಏನು ನಮ್ಮ ಜೀವನಕ್ಕೆ ಹತ್ರವಾಗಿದ್ದಂಥ ಒಂದು ಸಿನಿಮಾ. ಯಾಕಿದ್ದಾರೆ ಸಿನಿಮಾ ನಮ್ಮ ಕನ್ನಡದಲ್ಲಿ ಮಾಡಲ್ಲ ಅಂತ. ಇವಾಗ ಮಾಡಿದ್ದೀವಿ, ನೋಡಿದ್ಮೇಲೆ ನಿಮಗೂ ಅನಿಸುತ್ತೆ ಮಯೂರ್ ಅವ್ರು ಹೇಳಿದ್ದು ಕರೆಕ್ಟು. ದಯವಿಟ್ಟು ನೋಡಿ ಈ ಸಿನಿಮಾನ, ಅದು ಥಿಯೇಟ್ರಿಗೆ ಬಂದು ನೋಡಿ. ಯಾಕೆಂದರೆ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಯಾವತ್ತೂ ಕನ್ನಡ ಆಡಿಯನ್ಸು ಕೈ ಬಿಟ್ಟಿಲ್ಲ. ಈ ಸರಿನೂ ಬಿಡೋದಿಲ್ಲ, ಇದನ್ನು ಗಟ್ಟಿ ಹಿಡಿದು ಎತ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಪೆಪ್ಪೆಗೆ ಒಂದು ಒಳ್ಳೆ ಗೆಲುವು ಸಿಗುತ್ತೆ, ಅದು ನಮ್ಮ ಪ್ರೇಕ್ಷಕರು ಇದನ್ನು ಗೆಲ್ಲಿಸ್ಕೊಡ್ತಾರೆ. ಎಸ್ ವೀಕ್ಷಕರೇ, ಮಯೂರ್ ಪಟೇಲ್ ಅವರು ಹೇಳಿದಂತೆ ಒಂದು ಕಂಟೆಂಟ್ ಸಿನಿಮಾ ಬೇಕಾಗಿತ್ತು ಕನ್ನಡ ಸಿನಿಮಾಕ್ಕೆ. ಆ ಕಂಟೆಂಟ್ ಸಿನಿಮಾವನ್ನು ನಾವು ಕೊಟ್ಟಿದ್ದೀವಿ, ಬಂದು ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿ ಅನ್ನೋ ರೀತಿಯಲ್ಲಿ ನೀವು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಆಮೇಲೆ ಮಾತಾಡೋಣ ಪೆಪ್ಪೆ ಹೇಗಿತ್ತು ಅನ್ನೋದನ್ನು. ಇದಿಷ್ಟು ಇವತ್ತಿನ ಸೌತ್ ಟಾಕೀಸ್ನ ವಿಶೇಷ ಸುದ್ದಿ.